So now we are going to discuss exercise questions. So first question is, what is the term used for chemical secretions of endocrine glands responsible for changes taking place in the body? So the answer is hormones. So hormone is the term used for chemical secretion of endocrine glands responsible for the changes taking place in the body. Hormones are chemical messengers that transport signals from one cell to another cell or gland to another gland. So hormone is the term used for chemical secretions of endocrine glands. So ನಾವು ಕೆಮಿಕಲ್ ಸೆಕ್ರೀಷನ್ಸ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ಯಾವೆಲ್ಲ ಕೆಮಿಕಲ್ ಸೆಕ್ರೀಷನ್ಸ್ ಆಗುತ್ತೆ ಅಲ್ವಾ, ಸೊ ಅದನ್ನ ನಾವು ಹಾರ್ಮೋನ್ಸ್ ಅಂತ ಕರಿತೀವಿ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ ಇಂದ ತುಂಬಾನೇ ಹಾರ್ಮೋನ್ಸ್ ಸೆಕ್ರೀಟ್ ಆಗುತ್ತೆ ಆ್ಯಂಡ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ದ ಬಾಡಿ. ಸೊ ನಮ್ಮ ಬಾಡಿಯಲ್ಲಿ ಯಾವೆಲ್ಲ ಚೇಂಜಸ್ ಆಗುತ್ತೆ ಅಲ್ವಾ, ಸೊ ಆ ಚೇಂಜಸ್ಗೆ ರೀಸನ್ ಏನು ಅಂದರೆ ಹಾರ್ಮೋನ್ಸ್. ಸೊ ಹಾರ್ಮೋನ್ಸಿಂದನೇ ನಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಆ್ಯಂಡ್ ಇದು ಬಿಟ್ಟು ಇನ್ನು ಹಾರ್ಮೋನ್ಸ್ ಏನೆಲ್ಲ ಫಂಕ್ಷನ್ಸ್ ಇರುತ್ತೆ ಅಂತ ಅಂದರೆ, ಹಾರ್ಮೋನ್ಸ್ ಆರ್ ಕೆಮಿಕಲ್ ಮೆಸೆಂಜರ್ಸ್. ಸೊ ಹಾರ್ಮೋನ್ಸ್ ಬಂದು ಕೆಮಿಕಲ್ ಮೆಸೆಂಜರ್ಸ್. ಸೊ ಮೆಸೆಂಜರ್ಸ್ ಅಂದರೆ ಏನು ಮಾಡುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾದರೂ ಮೆಸೇಜ್ ಇದ್ದರೆ ಅದನ್ನು ಫಾರ್ವರ್ಡ್ ಮಾಡುತ್ತೆ ಅಲ್ವಾ. ಸೊ ಹಾರ್ಮೋನ್ಸ್ ಏನು ಮಾಡುತ್ತೆ ಅಂತಂದರೆ, ದಟ್ ಟ್ರಾನ್ಸ್ಪೋರ್ಟ್ ಸಿಗ್ನಲ್ಸ್ ಫ್ರಮ್ ಒನ್ ಸೆಲ್ ಟು ಅನದರ್ ಸೆಲ್. ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಸಿಗ್ನಲ್ಸ್ ಅಂದರೆ ಏನಾದ್ರು ಮೆಸೇಜ್ ಇದ್ದರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಒನ್ ಗ್ಲ್ಯಾಂಡ್ ಟು ಅನದರ್ ಗ್ಲ್ಯಾಂಡ್, ಸೆಲ್ ಟು ಸೆಲ್ ಅಲ್ಲದೆ ಒಂದು ಗ್ಲ್ಯಾಂಡಿಂದ ಇನ್ನೊಂದು ಗ್ಲ್ಯಾಂಡಿಗೆ ಏನಾದರೂ ಮೆಸೇಜ್ ಇದ್ದರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಯಾವುದು? ಹಾರ್ಮೋನ್ಸ್ ಅಲ್ವಾ. ಸೊ ದ ಆನ್ಸರ್ ಈಸ್ ಹಾರ್ಮೋನ್ಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2, ಡಿಫೈನ್ ಅಡೋಲಸೆನ್ಸ್. ಸೊ ಅಡೋಲಸೆನ್ಸ್ ಅಂದರೆ ಏನು ಆ್ಯಂಡ್ ಅದನ್ನು ಡಿಫೈನ್ ಮಾಡಬೇಕು. ಸೊ ಏನು ಅಡೋಲಸೆನ್ಸ್? ಸೊ ಯಾವ ಏಜಲ್ಲಿ ಇರ್ತಕ್ಕಂಥ ಚಿಲ್ಡ್ರನ್ನ ನಾವು ಅಡೋಲಸೆನ್ಸ್ ಅಂತ ಕರಿತೀವಿ? ಸೊ ಫ್ರಮ್ 10 to 18 years, 10 to 18 ಇಯರ್ಸಲ್ಲಿ ಏಜಲ್ಲಿ ಯಾವೆಲ್ಲ ಚಿಲ್ಡ್ರನ್ಸ್ ಇರ್ತಾರೋ ಅವ್ರನ್ನ ನಾವು ಅಡೋಲಸೆನ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಏನು ಅಡೋಲಸೆನ್ಸ್ ಅಂತ ಅಂದರೆ ನೋಡೋಣ. ಓಕೆ, ಗ್ರೋಯಿಂಗ್ ಅಪ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್. ಸೊ ನಮಗೆಲ್ಲ ಗೊತ್ತು, ನಮ್ಮ ಬಾಡಿ ಗ್ರೋತ್ ಯಾವ ರೀತಿ ಆಗುತ್ತೆ. ಇಟ್ ಈಸ್ ಅ ನ್ಯಾಚುರಲ್ ಪರ್ಪಸ್ ಅಲ್ವಾ. ಸೊ ನ್ಯಾಚುರಲ್ ಆಗಿ ನಮ್ಮ ಬಾಡಿ ಗ್ರೋತ್ ಆಗುತ್ತೆ. ಹೈಟ್ ಇನ್ಕ್ರೀಸ್ ಆಗಿರ್ಬೋದು, ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗೋದಾಗಿರ್ಬೋದು. ಸೊ ಇದೆಲ್ಲನೂ ಏನಂದರೆ ನ್ಯಾಚುರಲ್ ಪ್ರಾಸೆಸ್. ಸೊ ನಮಗೆ ಬಾಡಿ ಗ್ರೋತ್ ಆಗೋದಕ್ಕೆ ಏನೆಲ್ಲ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ನಮಗೆ ಬೇಕು, ಅದನ್ನೆಲ್ಲನೂ ನಾವು ಫುಡ್ ಮುಖಾಂತರ ನಾವು ತಗೋತೀವಿ ಅಲ್ವಾ. ಸೊ ಆಗ ಏನಾಗುತ್ತೆ, ನ್ಯಾಚುರಲ್ ಆಗಿನೇ ನಮ್ಮ ಬಾಡಿ ಗ್ರೋತ್ ಆಗುತ್ತೆ. ದ ಪೀರಿಯಡ್ ಆಫ್ ಲೈಫ್ ವೆನ್ ದ ಬಾಡಿ ಅಂಡರ್ಗೋಸ್ ಚೇಂಜಸ್ ಲೀಡಿಂಗ್ ಟು ರೀಪ್ರೊಡಕ್ಟಿವ್ ಮೆಚುರಿಟಿ ಈಸ್ ನೌನ್ ಆಸ್ ಅಡೋಲಸೆನ್ಸ್. ಸೊ ಅಡೋಲಸೆನ್ಸ್ ಅಂದರೆ ಏನಂದರೆ, ನಮ್ಮ ಲೈಫ್ನಲ್ಲಿರ್ತಕ್ಕಂಥ ಒಂದು ಪೀರಿಯಡ್. ಆ ಪೀರಿಯಡಲ್ಲಿ ಏನಾಗುತ್ತೆ ಅಂತ ಅಂದರೆ, ನಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಆ್ಯಂಡ್ ವಿಚ್ ಈಸ್ ಲೀಡಿಂಗ್ ಟು ದ ರೀಪ್ರೊಡಕ್ಟಿವ್ ಮೆಚುರಿಟಿ. ಸೊ ಆ ಚೇಂಜಸ್ಸಿಂದ ಏನಾಗುತ್ತೆ ಅಂತ ಅಂದರೆ, ನಮಗೆ ರೀಪ್ರೊಡಕ್ಟಿವ್ ಮೆಚುರಿಟಿ ಬರುತ್ತೆ, ಅಂದರೆ ರೀಪ್ರೊಡಕ್ಟಿವ್ ಕೆಪಾಸಿಟಿ ಬರುತ್ತೆ. ಸೊ ಅಡೋಲಸೆನ್ಸ್ ಏಜಲ್ಲಿ ಏನಾಗುತ್ತೆ, ಸೊ ರೀಪ್ರೊಡಕ್ಟಿವ್ ಆರ್ಗನ್ಸ್ ಮೇಲಲ್ಲಾಗಿರ್ಬೋದು ಫಿಮೇಲಲ್ಲಾಗಿರ್ಬೋದು, ರೀಪ್ರೊಡಕ್ಟಿವ್ ಆರ್ಗನ್ಸ್ ಏನಾಗುತ್ತೆ, ಗ್ರೋ ಆಗುತ್ತೆ. ಸೊ ರೀಪ್ರೊಡಕ್ಟಿವ್ ಆರ್ಗನ್ಸ್ ಗ್ರೋ ಆಗಿರೋದ್ರಿಂದ ಏನಾಗುತ್ತೆ, ಆ ಪರ್ಸನ್ಸ್ ಏನಾಗ್ತಾರೆ, ರೀಪ್ರೊಡಕ್ಟಿವ್ ಮೆಚುರಿಟಿ ಬರುತ್ತೆ ಆ ಪರ್ಸನ್ಸಲ್ಲಿ. ಸೊ ಇದನ್ನು ನಾವೇನಂತ ಕರಿತೀವಿ, ಅಡೋಲಸೆನ್ಸ್ ಅಂತ ಕರಿತೀವಿ. ಸೊ ಅಡೋಲಸೆನ್ಸ್ ಬಿಗಿನ್ಸ್ ಅರೌಂಡ್ ಏಜ್ ಆಫ್ 11. ಸೊ ಅಡೋಲಸೆನ್ಸ್ ಏಜ್ ಯಾವಾಗ ಬಿಗಿನ್ ಆಗುತ್ತೆ, ಅಟ್ ದ ಏಜ್ ಆಫ್ 11ಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಲಾಸ್ ಅಪ್ ಟು 18 or 19 years. ಸೊ 18 or 19 ಇಯರ್ಸ್ಗೆ ಎಂಡ್ ಆಗುತ್ತೆ. ಸೊ ನಾವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಏನಿರುತ್ತೆ ಅಂತಂದರೆ 10 to 18 years. ಸೊ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇಟ್ ಈಸ್ ಅಕಾರ್ಡಿಂಗ್ ಟು WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಏನಂತ ಅಂದರೆ 10 to 18 ಇಯರ್ಸ್ ಆ ಏಜಲ್ಲಿರ್ತಕ್ಕಂಥ ಚಿಲ್ಡ್ರನ್ನ ನಾವು ಅಡೋಲಸೆನ್ಸ್ ಅಂತ
ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಆ ಏಜ್ ಸ್ಟಾರ್ಟ್ ಆಗೋದು 11 ಇಯರ್ಸ್ಗೆ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಎಂಡ್ ಆಗೋದು 18 ಆರ್ 19 ಇಯರ್ಸ್ಗೆ ಎಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅಡೋಲಸೆನ್ಸ್ ಆರ್ ಆಲ್ಸೋ ಕಾಲ್ಡ್ ಎಸ್ ಟೀನೇಜರ್ಸ್. ಸೊ ನಾವು ಅಡೋಲಸೆನ್ಸ್ನ ಏನಂತ ಕರಿತೀವಿ, ಟೀನೇಜರ್ಸ್ ಅಂತಲೂ ಕರಿತೀವಿ. ಇನ್ ಗರ್ಲ್ಸ್ ಅಡೋಲಸೆನ್ಸ್ ಮೇ ಬಿಗ್ಯಾನ್ ಎ ಇಯರ್ ಆರ್ 2 years ಅರ್ಲಿಯರ್ ದ್ಯಾನ್ ಬಾಯ್ಸ್. ಸೊ ನಾವು ಬಾಯ್ಸ್ಗೆ ಕಂಪೇರ್ ಮಾಡಿದ್ರೆ ಗರ್ಲ್ಸಲ್ಲಿ ಏನಾಗುತ್ತೆ ಅಂದರೆ ಈ ಅಡೋಲಸೆನ್ಸ್ 1 or 2 years ಮುಂಚೆನೇ ಶುರು ಆಗ್ಬೋದು. ಸೊ ಬಾಯ್ಸಿಗೆ ಕಂಪೇರ್ ಮಾಡಿದ್ರೆ, ಸೊ ಬಾಯ್ಸಿಗೆ ಈಗ ಒಂದು ಲೈಕ್ 12 years ಅಥವಾ 13 years ಶುರು ಆಗುತ್ತೆ ಅಂತ ಅಂದ್ಕೊಂಡ್ರೆ ಗರ್ಲಲ್ಲಿ 9 years ಅಥವಾ 8 yearsಗೆ ಶುರು ಆಗುತ್ತೆ. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್, 2 years ಆಗಿರೋದ್ರಿಂದ 2 years ಎಕ್ಸಾಂಪಲ್ ಆಗಿರೋದ್ರಿಂದ ಸೊ ಈ ರೀತಿ 2 years ಅರ್ಲಿ, 1 or 2 year ಅರ್ಲಿನೇ ಗರ್ಲ್ಸಲ್ಲಿ ಅಡೋಲಸೆನ್ಸ್ ಬಿಗಿನ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪೀರಿಯಡ್ ಆಫ್ ಅಡೋಲಸೆನ್ಸ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗೆ ಏನಾಗುತ್ತೆ ಅಂತ ಅಂದರೆ ಅಡೋಲಸೆನ್ಸ್ ವೇರಿ ಆಗ್ಬೋದು. ಸೊ ಬಾಯ್ಸ್ ಟು ಗರ್ಲ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಸೊ ಗರ್ಲ್ಸಲ್ಲಿ 1 or 2 years ಅರ್ಲಿ ಶುರುವಾಗುತ್ತೆ ಅಂತ ನಾವು ಹೇಳಿದ್ವಿ. ಆ್ಯಂಡ್ ಪರ್ಸನ್ ಟು ಪರ್ಸನ್, ಬಾಯ್ ಟು ಗರ್ಲ್ ಅಂತಲೇ ಅಲ್ಲ, ಬಾಯ್ ಟು ಬಾಯ್ ಆಗಿರ್ಬೋದು, ಗರ್ಲ್ ಟು ಗರ್ಲ್ ಆಗಿರ್ಬೋದು, ಆ ರೀತಿ ನಾವು ಕನ್ಸಿಡರ್ ಮಾಡಿದ್ರೂ ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗೆ ಅಡೋಲಸೆನ್ಸ್ ಏಜ್ ಮೇ ಬಿ ವೇರಿ ಆಗಬಹುದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಕ್ವೆಶ್ಚನ್ ನಂಬರ್ ವಾಟ್ ಇಸ್ ಮೆನ್ಸ್ಚುರೇಷನ್ ಆ್ಯಂಡ್ ಎಕ್ಸ್ಪ್ಲೈನ್. ಸೊ ಮೆನ್ಸ್ಚುರೇಷನ್ ಅಂದರೆ ಏನು ಆ್ಯಂಡ್ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಮೆನ್ಸ್ಚುರೇಷನ್ ಅಂದರೆ ಏನು? ಇಟ್ ಈಸ್ ನಾರ್ಮಲ್ ವೇಜಿನಲ್ ಬ್ಲೀಡಿಂಗ್ ದಟ್ ಅಕರ್ಸ್ ಆಸ್ ಎ ಪಾರ್ಟ್ ಆಫ್ ವುಮೆನ್ಸ್ ಮಂತ್ಲಿ cycle. Every month your body prepares for pregnancy. If no pregnancy occurs, the uterus or womb sheds its lining. The menstrual blood is partly blood and partly tissue from inside the uterus. So ಮೆನ್ಸ್ಚುರೇಷನ್ ಅಂದರೆ ಏನಂತಂದರೆ ಅದು ನಮ್ಮ ಲೈಫ್ನ ಒಂದು ಪೀರಿಯಡ್. ಅದನ್ನು ನಾವೆಲ್ಲಿ ನೋಡ್ಬೋದು ಅಂದರೆ ಗರ್ಲ್ಸಲ್ಲಿ ನಾವು ನೋಡ್ಬೋದು. ಸೊ ಮೆನ್ಸ್ಚುರೇಷನ್ ಸೈಕಲ್ ಆ ಪೀರಿಯಡಲ್ಲಿ ಗರ್ಲ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ವೇಜಿನಲ್ ಬ್ಲೀಡಿಂಗ್ ಆಗುತ್ತೆ. ಸೊ ಬ್ಲೀಡಿಂಗ್ ಆಗುತ್ತೆ ದಟ್ ಅಕರ್ಸ್ ಆಸ್ ಅ ಪಾರ್ಟ್ ಆಫ್ ವುಮೆನ್ಸ್ ಮಂತ್ಲಿ cycle. ವುಮೆನ್ಸ್ ಮಂತ್ಲಿ cycle ಅಲ್ಲಿದ್ದಾಗ ಈ ರೀತಿ ಬ್ಲೀಡಿಂಗ್ ಆಗುತ್ತೆ. ಎವ್ರಿ ಮಂತ್ ಒನ್ಸ್ ಅಂದರೆ 28 to 30 days, ಎವ್ರಿ 28 to 30 daysಗೆ ಒನ್ಸ್ ಈ ರೀತಿ ನಾವು ಗರ್ಲ್ಸಲ್ಲಿ ನೋಡ್ಬೋದು. ಸೊ ಎವ್ರಿ ಮಂತ್ ಅವರ್ ಬಾಡಿ ಪ್ರಿಪೇರ್ಸ್ ಫಾರ್ ಪ್ರೆಗ್ನೆನ್ಸಿ. ಎವ್ರಿ ಮಂತ್ ಏನಾಗುತ್ತೆ ವುಮೆನ್ಸ್ನ ಬಾಡಿ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಆಗಿರುತ್ತೆ. ಆ್ಯಂಡ್ ಇಫ್ ನೋ ಪ್ರೆಗ್ನೆನ್ಸಿ ಅಕ್ಕರ್ಸ್, ಇನ್ ಕೇಸ್ ಏನಾದರೂ ಪ್ರೆಗ್ನೆನ್ಸಿ ಕಾಸ್ ಆಗಿಲ್ಲ, ಅಕ್ಕರ್ ಆಗಿಲ್ಲ ಅಂದರೆ ಆಗ ಏನಾಗುತ್ತೆ ಅಂದರೆ ದ ಯುಟರಸ್ ಆರ್ womb ಶೆಡ್ಸ್ ಇಟ್ಸ್ ಲೈನಿಂಗ್. ಸೊ ಯುಟರಸ್ ಏನಾಗುತ್ತೆ ಆ ಲೈನ್ ಓಪನ್ ಆಗಿರುತ್ತೆ. ಸೊ ಅದೇನಾಗುತ್ತೆ ಇನ್ ಕೇಸ್ ಪ್ರೆಗ್ನೆನ್ಸಿ ಏನಾದರೂ ಅಕ್ಕರ್ ಆಗಿಲ್ಲ ಅಂದರೆ ಅದು ಶೆಡ್ ಆಗುತ್ತೆ. ಸೊ ದೆನ್ ದ ಮೆನ್ಸ್ಚುರಲ್ ಬ್ಲಡ್ ಈಸ್ ಪಾರ್ಟ್ಲಿ ಬ್ಲಡ್ ಆ್ಯಂಡ್ ಪಾರ್ಟ್ಲಿ ಟಿಶ್ಯೂ ಫ್ರಮ್ ಇನ್ಸೈಡ್ ದ ಯುಟರಸ್. ಮೆನ್ಸ್ಚುರಲ್ ಬ್ಲಡ್ ಏನಾಗಿರುತ್ತೆ ಅಂದರೆ ಇಟ್ ಇಸ್ ಪಾರ್ಟ್ಲಿ ಒಂದು ಪಾರ್ಟ್ಲಿ ಬ್ಲಡ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ಪಾರ್ಟ್ಲಿ ಟಿಶ್ಯೂ ಸಹ ಆಗಿರುತ್ತೆ ಫ್ರಮ್ ಇನ್ಸೈಡ್ ದ ಯುಟರಸ್. ಸೊ ಅದರಿಂದ ಬ್ಲಡ್ ಆಚೆ ಬರುತ್ತೆ. ಸೊ ನಾವು ಅದನ್ನು ಮೆನ್ಸ್ಚುರೇಷನ್ ಅಂತ ಯಾಕೆ ಕರಿತೀವಿ ಅಂದರೆ ದ ವರ್ಡ್ ಮೆನ್ಸ್ಚುರೇಷನ್ ಈಸ್ ಎಂಟಮಾಲಜಿಕಲಿ ರಿಲೇಟೆಡ್ ಟು ಮೂನ್. ದ ಟರ್ಮ್ ಮೆನ್ಸ್ಚುರೇಷನ್ ಮೆನ್ಸಸ್ ಆರ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಮೆನ್ಸಸ್ ಮೀನ್ಸ್ ಮಂತ್. ಸೊ ನಾವು ಆ ವರ್ಡ್ನ ಎಲ್ಲಿಂದ ತಗೊಂಡಿದ್ದೀವಿ ಅಂತ ಅಂದರೆ ಇಟ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್. ಸೊ ಲ್ಯಾಟಿನ್ ಅದರಲ್ಲಿ ಮೆನ್ಸಸ್ ಅಂತ ಇರುತ್ತೆ. ಸೊ ದಟ್ ಮೀನ್ಸ್ ಮಂತ್ ವಿಚ್ ಈಸ್ which in turn related to Greek mean, which is known as moon, and the roots of English words that is month and moon. So the menstruation cycle is characterized by rise or fall of our ಹಾರ್ಮೋನ್ಸ್. ಸೊ ನಾವು ಮೆನ್ಸ್ಚುರೇಷನ್ ಸೈಕಲ್ನ ಯಾವ ರೀತಿ ಕ್ಯಾರೆಕ್ಟರೈಸ್ ಮಾಡ್ತೀವಿ ಅಂದರೆ ಐದರ್ ಹಾರ್ಮೋನ್ಸ್ ರೈಸ್ ಆಗ್ಬೋದು ಅಥವಾ ಫಾಲ್ ಆಗ್ಬೋದು. ಮೆನ್ಸ್ಚುರೇಷನ್ ಈಸ್ ಟ್ರಿಗರ್ಡ್ ಬೈ ಫಾಲಿಂಗ್
progesterone levels and is a sign that pregnancy has not occurred. ಸೊ ಮೆನ್ಶುರೇಷನ್ ಏನಂದರೆ ಟ್ರಿಗರಿಂಗ್ ಬೈ ಫಾಲ್ ಇನ್ ಪ್ರೊಜೆಸ್ಟಿರಾನ್ ಲೆವೆಲ್ಸ್. ಸೊ ಪ್ರೊಜೆಸ್ಟಿರಾನ್ ಲೆವೆಲ್ಸ್ ಏನಾಗುತ್ತೆ ಅಂತಂದರೆ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ಇಟ್ ಈಸ್ ದ ಸೈನ್ ದಟ್ ಪ್ರೆಗ್ನೆನ್ಸಿ ಹ್ಯಾಸ್ ನಾಟ್ ಅಕ್ಕರ್. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಪ್ರೆಗ್ನೆನ್ಸಿ ಅಕ್ಕರ್ ಆಗಿರೋದಿಲ್ಲ. ಸೊ ಫಸ್ಟ್ ಮೆನ್ಶುರೇಷನ್ ಪೀರಿಯಡ್ ಯಾವಾಗ ಅಕ್ಕರ್ ಆಗುತ್ತೆ ಅಂತಂದರೆ ಆಫ್ಟರ್ ದ ಆನ್ಸೆಟ್ ಆಫ್ ಪ್ಯುಬರ್ಟಲ್ ಗ್ರೋತ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಎಸ್ ಮೆನಾರ್ಚಿ. ಸೊ ಫಸ್ಟ್ ಮೆನ್ಶುರೇಷನ್ ಪೀರಿಯಡ್ ಒಂದು ಗರ್ಲಲ್ಲಿ ಯಾವಾಗ ಫಸ್ಟ್ ಮೆನ್ಶುರೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಆನ್ಸೆಟ್ ಆಫ್ ಪ್ಯುಬರ್ಟಿ ಗ್ರೋತ್. ಸೊ ಅವರು ಫೇಸಲ್ಲಿ ಇದ್ದಾಗ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅದನ್ನು ನಾವೇನಂತ ಕರಿತೀವಿ, ಮೆನಾರ್ಚೆ ಅಂತ ಕರಿತೀವಿ. ದ ಆವ್ರೇಜ್ ಏಜ್ ಫಾರ್ ಮೆನಾರ್ಚೆ ಈಸ್ 12 to 15 years. ಸೊ ಅವರು ಮೆನಾರ್ಚೆ ರೀಚ್ ಆಗಬೇಕು ಅಂತಂದರೆ ಒಂದು ಆವ್ರೇಜ್ ಏಜ್ ಯಾವುದು ಅಂತಂದರೆ ಇಟ್ ಈಸ್ 12 to 15 years. However, it may occur as early as 8. ಬಟ್ ಕೆಲವೊಬ್ಬರಲ್ಲಿ ಇನ್ನೂ ಕಡಿಮೆ ಏಜಲ್ಲಿನೇ ಅದು ರೀಚ್ ಆಗ್ಬೋದು. ಕೆಲವೊಬ್ಬರಲ್ಲಿ ನಾವು ಅರ್ಲಿ ಏಜಲ್ಲೇ ಅದನ್ನು ನೋಡ್ಬೋದು. ಕೆಲವೊಬ್ಬರು 8 ಇಯರ್ಸಿಗೇನೆ ಆ ಫೇಸ್ನ ರೀಚ್ ಆಗಿರ್ತಾರೆ. ದ ಆವ್ರೇಜ್ ಏಜ್ ಆಫ್ ಫಸ್ಟ್ ಪೀರಿಯಡ್ ಈಸ್ ಜನರಲಿ ಲೇಟರ್ ಇನ್ ದ ಡೆವಲಪಿಂಗ್ ವರ್ಲ್ಡ್ ಆ್ಯಂಡ್ ಅರ್ಲಿಯರ್ ಇನ್ ದ ಡೆವಲಪಿಂಗ್ ವರ್ಲ್ಡ್. The average age for menarche has changed little in the United States since 1950s. Menstruation is the most visible phase of the menstrual cycle and its beginning is used as marker between the cycles.